ಸ್ನೇಹಿತರೆ ನಮಸ್ಕಾರ. ನಾನು ಹೇಮಂತ್ ಸಂಪಾಜಿ. ಇವತ್ತು ನಾನು ಮೈಸೂರಿನಲ್ಲಿದ್ದೇನೆ. ಮೈಸೂರಿನಲ್ಲಿ ಒಂದು ವಿಶೇಷವಾದ ಅತಿಥಿಯನ್ನು ನಿಮಗೆ ಪರಿಚಯ ಮಾಡುವ ಅನ್ನುವಂಥ ಕಾರಣ ಮತ್ತು ಅದನ್ನು ಪರಿಚಯ ಮಾಡಲೇಬೇಕಾದಂತಹ ಒಂದು ಪ್ರತಿಭೆಯನ್ನು ನಿಮ್ಮ ಮುಂದೆ ಇವತ್ತು ನಾನು ತರಲಿಕ್ಕೆ ಇಷ್ಟಪಡ್ತೇನೆ. ಭಾರತೀಯ ಸಂಗೀತ ಕ್ಷೇತ್ರದಲ್ಲಿ ವೀಣಾವಾದನ ಅನ್ನುವಂಥದ್ದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರುವಂಥದ್ದು. ನಾದ ಬ್ರಹ್ಮನ ಸ್ವರೂಪ ಅಂತ ನಾವು ವೀಣೆಯನ್ನು ಹೇಳ್ತೇವೆ. ಸರಸ್ವತಿ ದೇವಿಯ ಪ್ರತೀಕ ಅಂತ ಹೇಳಿ ಕೂಡ ನಾವು ಆ ವೀಣೆಯನ್ನು ಹೇಳ್ತೇವೆ. ವೀಣಾ ವಾದನಕ್ಕೆ ಅದರದ್ದೇ ಆದಂತಹ ಮಹತ್ವ ಇದೆ. ಹಾಗೆ ಅದು ಮನಸ್ಸಿಗೆ ಕೊಡುವಂತಹ ನೆಮ್ಮದಿ ಆಗಿರ್ಬೋದು, ಒಂದು ಖುಷಿ ಆಗಿರ್ಬೋದು, ನಮ್ಮನ್ನು ಯಾವುದೋ ಲೋಕಕ್ಕೆ ತೆಗೆದುಕೊಂಡು ಹೋಗುತ್ತೆ. ಎಷ್ಟೇ ಪ್ರೆಷರ್ ಇದ್ದರೂ ಕೂಡ ನಾವು ಅದನ್ನು ಕೇಳ್ತಾ 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 ನಮ್ಮೆಲ್ಲ ಒತ್ತಡಗಳನ್ನು ಮರಿತೀವಿ. ನಾವು ಸಹಜ ಜೀವನಕ್ಕೆ ಬರ್ತೀವಿ. ನಮ್ಮ ಜೊತೆ ಇದ್ದಾರೆ ಇವತ್ತು ನಾಗಲಕ್ಷ್ಮಿ ಅವರು. ಮೇಡಮ್ ನಮಸ್ತೆ. ನಮಸ್ತೆ. ಲಕ್ಷ್ಮೀಶ್ ಅವರು ನಮ್ಮ ಜೊತೆ ಇರೋದೇ ನಮಗೆ ಖುಷಿ. ಇವತ್ತು ನಿಮ್ಮ ಮನೆಗೆ ಬಂದಿದ್ದೇವೆ. ವೀಣಾವಾದನದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳಿಕೊಡ್ತಾ, ಒಂದು ಸಂಗೀತದ ಒಂದು ರಸದೌತಣವನ್ನು ನೀಡ್ತಾ ನಾವು ಇವತ್ತು ಈ ಕಾರ್ಯಕ್ರಮನ ಸ್ಟಾರ್ಟ್ ಮಾಡೋಣ ಅಂತ ಹೇಳುವಂಥದ್ದು ನನ್ನ ಒಂದು ಅಭಿಪ್ರಾಯ. ಮೊದಲಿಗೆ ನನ್ನ ಗುರುಗಳಾದ ವಿದ್ವಾನ್ R.K. ಪದ್ಮನಾಭ ಅವರ ಚರಣಗಳಿಗೆ ವಂದಿಸುತ್ತಾ ನನ್ನ ಮಾತನ್ನ ತಿಳಿಸ್ತೀನಿ. ಬಹಳ ವರ್ಷಗಳ ಒಂದು ಬ್ರೇಕ್ ನಂತರ ನಾನೀಗ ಕಲಿತಾ ಇದ್ದೀನಿ. ಮಕ್ಕಳೆಲ್ಲ ದೊಡ್ಡವರಾದ್ಮೇಲೆ ಅವರವರ ವೃತ್ತಿಗಳಿಗೆ ಬೇರೆ ಬೇರೆ ದೇಶಗಳಿಗೆ ಹೋಗ್ಬಿಟ್ರು. ಹಾಗಾಗಿ ನನಗೆ ವೀಣೆ ನನ್ನ ಹವ್ಯಾಸವಾಗಿ ಏರ್ಪಡ್ತು. ಮತ್ತೆ ಅದನ್ನು ನನ್ನ ಕಲಿಯೋಣ ಅನ್ನಿಸ್ತು. ಹಾಗಾಗಿ ನಾನು ಮೈಸೂರಿಗೆ ಬಂದಾಗ ನನ್ನ ಗುರುಗಳಾದ R.K. ಪದ್ಮನಾಭ ಅವರು ಸಿಕ್ಕಿದ್ದು ನನಗೆ ಬಹಳ ಅದು ಪುಣ್ಯ ಅಂತ ಹೇಳಬೇಕು. ಅಂಥ ಗುರುಗಳು, ಮಹಾನ್ ಗುರುಗಳು ಅವರು. ಅವರ ಕುಟುಂಬನೇ ಒಂದು ಸಂಗೀತದ ಪರಂಪರೆ ಕುಟುಂಬ ಅವ್ರದ್ದು. ಹಾಗಾಗಿ ಆ ಪರಂಪರೆ ಕುಟುಂಬದ ಗುರುಗಳಲ್ಲಿ ನಾನು ಅವರ ಸಂಗೀತವನ್ನು ಕಲಿತಾ ಇರೋದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಇತ್ತೀಚೆಗೆ ನೀವು ನಮ್ಮ ದಕ್ಷಿಣ ಭಾರತದ ಪ್ರಸಿದ್ಧ ದೇವಸ್ಥಾನಗಳ ಪೈಕಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕೂಡ ಬಂದು ಈ ವೀಣಾವಾದನವನ್ನು ನಡೆಸ್ಕೊಟ್ರಿ. ಅಲ್ಲಿ ಆ ಅನುಭವ ಹೇಗಿತ್ತು ಮೇಡಮ್? ಎಷ್ಟು ಖುಷಿ ಆಯಿತು ಆ ಒಂದು ಟೆಂಪಲಲ್ಲಿ ನೀವು ಕಾರ್ಯಕ್ರಮ ನೀಡಿತ್ತು ಅಂತ? ಅದು ಬಹಳ ದಿವಸದಿಂದನೂ ನನ್ನ ಮನಸ್ಸಲ್ಲಿತ್ತು. ನನ್ನ ಪತಿ ಡಾಕ್ಟರ್ ಲಕ್ಷ್ಮೀಶ ಅವರು ಎಲ್ಲದಕ್ಕೂ ಒತ್ತಾಸೆಯಾಗಿ ನಿಂತಿದ್ದಾರೆ. ಅವರು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ವೀಣೆ ಇಲ್ದಲೆ ಹೋಗೋದು ಬೇಡ, ಅಲ್ಲಿ ನಿನಗೇನು ಗೊತ್ತಿದೆಯೋ ಒಂದು 4 ಕೀರ್ತನೆ ಗೊತ್ತಿರೋ ಅಂಥದ್ದು, ದೇವ್ರ ನಾಮ ಆಗಲಿ ಒಂದು ಕೀರ್ತನೆ ನುಡಿಸು ಸಾಕು, ಅಷ್ಟೇ ಸಾಕು, ದೇವರಿಗೆ ಒಂದು ಸೇವೆ ಮಾಡ್ದಂಗೆ ಆಗುತ್ತೆ, ಇನ್ಯಾವುದೂ ಬೇಡ. ಹಾಗಾಗಿ ನಾವು ಎಲ್ಲೇ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಒಂದು ಸಂಗೀತ ಸೇವೆ ಮಾಡೋಣ ಅನ್ನೋ ದೃಷ್ಟಿಯಿಂದ ಮಾತ್ರ ನಾವು ಹೋಗೋದು ಹೊರತು ಇನ್ಯಾವ ದೃಷ್ಟಿನೂ ಇಲ್ಲ. ಹಾಗಾಗಿ ಅಲ್ಲಿ ಹೋದಾಗ ವಿಚಾರದಲ್ಲಿ ಖಂಡಿತ 100% ಅವರು ಸಹಕಾರ ಇಲ್ದಲೆ ನಾನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾಟರಾಗ ಮಹಾಗಣಪತಿ ಶ್ರೀ ಮುತ್ತುಸ್ವಾಮಿ ದೀಕ್ಷಿತರವರ ಕೃತಿ.
ನೀವು ಎಷ್ಟು ವರ್ಷದಿಂದ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರಿ? ಇಲ್ಲಿವರೆಗೆ ಎಷ್ಟು ವರ್ಷ ಆಯಿತು ನೀವು? 6ನೇ ಕ್ಲಾಸಲ್ಲಿ ನಾನು ಶುರು ಮಾಡಿದ್ದು ವೀಣೆ ಕಲಿಯೋದಕ್ಕೆ. ಅದು 9ನೇ ಕ್ಲಾಸಿಗೆ ಜೂನಿಯರ್ ಮಾಡಿದೆ ನಾನು. ಜೂನಿಯರ್ ಮಾಡಿ ಆಮೇಲೆ ಸೀನಿಯರ್ ಹೋಗಿ ಶುರು ಮಾಡಿದೆ. 10th ಸ್ಟ್ಯಾಂಡರ್ಡ್ ಆಯಿತು, ಎಕ್ಸಾಮ್ ಬಂತು, ಬಿಟ್ಟೆ ನಾನು. ಆಮೇಲೆ ಡಿಗ್ರಿ ಆಯಿತು, ಎಲ್ಲ ಆಯಿತು. ಆಮೇಲೆ ಟೀಚರಾಗಿ ಒಂದೆಷ್ಟು ವರ್ಷ ಕೆಲಸ ಮಾಡಿದೆ. ಆಮೇಲೆ ನಂತರ ಮದುವೆ ಆಯಿತು. ಮದುವೆ ಆಗಿ ಮಕ್ಕಳು ಆಯಿತು. ಮಕ್ಕಳೆಲ್ಲ ದೊಡ್ಡವರಾಗಿ ಇಂಜಿನಿಯರ್ ಹಂತಕ್ಕೆ ಬಂದರು. 30 ವರ್ಷ ಬ್ರೇಕ್. 30 ವರ್ಷ ನೀವು ವೀಣೆಯನ್ನು ಮುಟ್ಟೇ ಇಲ್ಲ. ಮಧ್ಯೆ ಎಲ್ಲೋ ಒಂದೊಂದು ಸತಿ ನುಡಿಸ್ತಿದ್ದೆ ಹೊರತು ನನಗೆ ಸಮಯ ಆಗ್ತಿರ್ಲಿಲ್ಲ ನುಡ್ಸೋಕ್ಕೆ. ಕಲಿಯೋದಿಕ್ಕೆ ಸಮಯನೂ ಇರಲಿಲ್ಲ. ಯಾಕೆಂದರೆ ಮನೆಯಲ್ಲಿ ಹಿರಿಯರೆಲ್ಲ ಇದ್ದರು, ಅವ್ರು ನೋಡ್ಕೊಳ್ಳೋ ಜವಾಬ್ದಾರಿ ಇತ್ತು, ಎಲ್ಲ ಇತ್ತು. ಹಾಗಾಗಿ ನನಗೆ ಅಂತ ಸಮಯ ಇರಲಿಲ್ಲ. ಹಾಗಾಗಿ ನಾನು ಅದನ್ನು ಎಲ್ಲೋ ಒಂದು ಸತಿ ಕಲ್ತಿದ್ದು ಒಂಚೂರು ಕೈ ಆಡಿಸ್ತಿದ್ದೆ ಹೊರತು ಅದು ಮುಟ್ತಿರ್ಲಿಲ್ಲ. ನಂತರ ಮಕ್ಕಳೆಲ್ಲ ದೊಡ್ಡವರಾದಮೇಲೆ ಈ ವೀಣೆ ಇಟ್ಕೊಂಡಿದ್ದೀನಿ, ನಾನು ಸ್ವಲ್ಪನಾದರೂ ಕಲಿಬೇಕಲ್ಲ ಅನ್ನೋ ಒಂದು ಮನಸ್ಸು ಬಂತು. ಸರಿ, ಮತ್ತೆ ಅಲ್ಲೇ ಬೆಂಗಳೂರಲ್ಲಿದ್ದಾಗಲೇ ಒಂದು 3 ವರ್ಷ ಶುರು ಮಾಡಿದೆ. ಆಮೇಲೆ ರಿಟೈರ್ಡ್ ಆದಮೇಲೆ ಮತ್ತೆ ಮೈಸೂರಿಗೆ ಬಂದಮೇಲೆ ಮತ್ತೆ ಬಹಳ ಸೀರಿಯಸ್ ಆಗಿ ಸಂಗೀತ ಅಂತ ಏನು ಅನ್ನೋದನ್ನು ನಮ್ಮ ಗುರುಗಳಾದ RK ಪದ್ಮನಾಭ ಅವರು ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅವರಂಥ ಗುರುಗಳು ಸಿಕ್ಕಿದ್ದು ನನ್ನ ಪುಣ್ಯ, ಅದೃಷ್ಟ. ಅವ್ರ ಹತ್ರ ಈಗ ಕಲಿತಾ ಇದ್ದೀನಿ. ಈಗ ಬಂದು 2020ರಿಂದ ಕಲಿತಾ ಇದ್ದೀನಿ. ಶ್ಲೋಕಗಳು ಒಂದಿಷ್ಟು ನುಡಿಸ್ತೀನಿ. ಓಂ ಭೂರ್ಭುವಃ ಸ್ವಃ. ಓಕೆ.
ರಘುಪತಿ ರಾಘವರಾಚಾರ ಪತಿತ ಪಾವನ ಸೀತಾರ. ಎಷ್ಟು ಚಂದದ ಹಾಡು, ಎಷ್ಟು ಚೆಂದಾಗಿ ಇದನ್ನು ನುಡಿಸಿದ್ದೀರಿ ಮೇಡಮ್. ತುಂಬ ಥ್ಯಾಂಕ್ಸ್, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಕುವೆಂಪು ಅವರ ರಚನೆ ಜೈ ಭಾರತ ಜನನಿ ತನುಜಾತೆ ನುಡಿಸಿ ಅದನ್ನು. ಎಸ್.
30 ವರ್ಷಗಳ ಕಾಲ ನಿರಂತರವಾಗಿ ಅವರಿಗೆ ಒಂದು ಬ್ರೇಕ್ ಸಿಕ್ತು. ಅದು ಬ್ರೇಕ್ ಆದ ನಂತರ ಅವ್ರ ಮಕ್ಕಳೆಲ್ಲ ಸೆಟ್ಲ್ ಆದ ನಂತರ ವಾಪಸ್ ಅವರು ಸಂಗೀತ ಕ್ಷೇತ್ರಕ್ಕೇ ಬಂದಿದ್ದಾರೆ. ಮರಳಿ ಮಣ್ಣಿಗೆ ಅಂತ ನಾವು ಹೇಳ್ತೇವೆ ಒಂದು ಮಾತನ್ನು. ಅದೇ ಥರ ಅವರು ವಾಪಸ್ ಅವರು ಸಂಗೀತದ ಇದಕ್ಕೆ ಬಂದಿದ್ದಾರೆ. ಮತ್ತೆ ನಮಗೆಲ್ಲೂ ಖುಷಿಯಾಗೋದು, ಅವರಿಗೆ ಒಂದು ಆಲ್ ದ ಬೆಸ್ಟ್ ಹೇಳಿ ಎಲ್ಲರೂ. ಯಾಕೆ ಅಂತ ಹೇಳ್ತಾರೆ, ಅವ್ರು ಇಷ್ಟು ವರ್ಷದ ನಂತರ ಈ ಒಂದು ಪ್ರಯತ್ನವನ್ನು ಮಾಡಿ ಮತ್ತೆ ನಮ್ಮ ಮುಂದೆ ಒಂದು ಸಂಗೀತವನ್ನು ನುಡಿಸಲಿಕ್ಕೆ ಆ ಒಂದು ವೀಣಾವಾದನದ ಮೂಲಕ ಬಂದಿರೋದೇ ಒಂದು ನಮಗೆ ಅದೃಷ್ಟ ಅಂತ ಕಾಣುತ್ತೆ. ಅವರಿಗೆ ಸಾಥ್ ಕೊಟ್ಟವರು ಅಂತ ಹೇಳಿದ್ರೆ ಅವರ ಪತಿಯಾಗಿರುವಂಥ ಡಾಕ್ಟರ್ ಲಕ್ಷ್ಮೀಶ್ ಅವರು. ಡಾಕ್ಟರ್ ಲಕ್ಷ್ಮೀಶ್ ಅವ್ರ ಬಗ್ಗೆ ನಾವು ಒಂದೆರಡು ಮಾತುಗಳನ್ನು ಇಲ್ಲಿ ಈ ಸಂದರ್ಭದಲ್ಲಿ ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಅವರು ದೇಶದ ಅತ್ಯುತ್ತಮ ಕ್ರೀಡಾಪಟುಗಳನ್ನು ಸಿದ್ಧ ಮಾಡಿರುವಂತಹ ಕೋಚ್. ಮುಖ್ಯವಾಗಿ ಅವರ ಪ್ರತಿಯೊಂದು ಡಯಟ್ ಸಿಸ್ಟಮ್ ಆಗಿರ್ಬೋದು, ಹೆಲ್ತ್ ಟೆಕ್ನಿಕಲ್ ಸಿಸ್ಟಮ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅವರು ಹೆಚ್ಚಾಗಿ ಫೋಕಸ್ ಮಾಡ್ತಾ ಅವರನ್ನು ಕ್ರೀಡಾ ಕ್ಷೇತ್ರದಲ್ಲಿ ಏಷ್ಯಾಡಲ್ಲಿ ಆಗಿರ್ಬೋದು ಅಥವಾ ಒಲಿಂಪಿಕ್ಸ್ ಹೋಗುವ ತನಕ ಅವರನ್ನು ರೆಡಿ ಮಾಡುವಂತಹ ಒಂದು ಮುಂಚೂಣಿಯ ಪಾತ್ರವನ್ನು ವಹಿಸಿದ್ದು ಅಂತ ಹೇಳಿದರೆ ಅದು ಡಾಕ್ಟರ್ ಲಕ್ಷ್ಮೀಶ್ ಅವರು. ನಮ್ಮ ಭಾರತದ ಹೆಮ್ಮೆಯ ಸಂಸ್ಥೆ ಆಗಿರುವಂತಹ ಭಾರತೀಯ ಕ್ರೀಡಾ ಪ್ರಾಧಿಕಾರ, ನಾವು ಹೇಳ್ತೀವಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತೇಳಿ, ಅದರಲ್ಲಿ ನಿರ್ದೇಶಕರಾಗಿಯೂ, ಅವರ ಟೆಕ್ನಿಕಲ್ ಇದರಲ್ಲಿ ನಿರ್ದೇಶಕರಾಗಿಯೂ, ವಿದ್ಯಾರ್ಥಿಗಳ ಕೋಚ್ ಆಗಿಯೂ ಸಾಕಷ್ಟು ಗೈಡೆನ್ಸನ್ನು ಕೊಡ್ತಾ ವಿದ್ಯಾರ್ಥಿಗಳ ಜೊತೆಯಲ್ಲೇ ಇದ್ದು ಪ್ರತಿಯೊಂದನ್ನು ಅವರ ಆರೋಗ್ಯದ ಇದನ್ನು ಎಲ್ಲವನ್ನು ನೋಡ್ಕೊಳ್ತಾ ತುಂಬ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದಾದ ನಂತರ ನಿವೃತ್ತಿಯ ನಂತರ ಈಗ ಕ್ರೀಡಾ ಕ್ಷೇತ್ರದಲ್ಲಿ ಇದ್ದು ಗೈಡೆನ್ಸ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ. ಹಾಗೆ ಭಾರತದ ಇನ್ನೊಬ್ಬಳು ಅಥ್ಲೀಟ್ ಅಂತ ಹೇಳಿದರೆ ಅದು ವಿಜಯಕುಮಾರಿ ಅಂತ ದೊಡ್ಡ ಅಥ್ಲೀಟು. ಅವರನ್ನು ರೆಡಿ ಮಾಡಿದ್ದು ಇವರು ಅಂತ ಹೇಳಲಿಕ್ಕೆ ನಮಗೆ ಖುಷಿ ಆಗ್ತಾಯಿದೆ. ಸರ್, ಈಗ ನೀವು ಹೇಳಬೇಕು, ನಿಮ್ಮ ಎಲ್ಲರೂ ಹೇಳ್ತಾರೆ ಒಂದು ಯಶಸ್ವಿ ಪುರುಷನ ಹಿಂದೆ ಒಬ್ಬರು ಮಹಿಳೆ ಇರ್ತಾರೆ ಅಂತ. ಆದರೆ ಇವತ್ತು ಯಶಸ್ವಿ ಆಗ್ತಿರುವ ಮಹಿಳೆಯ ಹಿಂದೆ ಒಬ್ಬರು ಪುರುಷ ಇದ್ದಾರೆ ಅನ್ನೋದನ್ನು ಸಾಬೀತಾಗಿದೆ. ಅದು ನಿಮ್ಮಿಂದ ಏನು ಹೇಳ್ತೀರಿ ಸರ್? ಭಾಳ ಕ್ಲಿಷ್ಟವಾದ ಪ್ರಶ್ನೆ ಅಂತ ಅಂದ್ಕೊಂಡ್ರೆ ಸರಳವಾದ ಉತ್ತರನೂ ಇದೆ ಇದಕ್ಕೆ. ಒಬ್ಬರಿಗೋಸ್ಕರ ಒಬ್ಬರು ಅಂದಾಗ ಇದು ಅವರ ಹಿಂದೆ ಇವರು, ಇವರ ಹಿಂದೆ ಅವರು ಅನ್ನೋದು ಬರೋದಿಲ್ಲ. ಇಬ್ಬರು ಸಮಾನರಾಗಿ ಒಂದು ನಗವನ್ನು ತಗೊಂಡು ದೇಶಮುಖಿಯಾಗಿ ಸಮಾಜಮುಖಿಯಾಗಿ ಮುಂದೆ ಹೋಗೋದಕ್ಕೆ ನನ್ನ 35 ವರ್ಷಗಳ ಕಠಿಣ ದಿನಗಳನ್ನು ಆಕೆ ಹಿಂದೆ ನಿಂತು ನನ್ನ ಮನೆ ಕಡೆ ಯೋಚನೆ ಮಾಡ್ದಲೇ ನಿಮ್ಮ ಫೀಲ್ಡಲ್ಲಿ ನೀವು ದೇಶ ಕೊಟ್ಟ ಜವಾಬ್ದಾರಿ ಇದು ನಡೆಸ್ಕೊಂಡು ಹೋಗಿ ಅಂತ ನನ್ನ ಹಿಂದೆ ನಿಂತಿದ್ದರು. ನಂತರದ ದಿನಗಳಲ್ಲಿ ನನಗೆ ಒಂದು ವಿರಾಮ ಅಂತ ದೇಶ ಏನು ಕೊಡ್ತು, ರಿಟೈರ್ಮೆಂಟ್ ಅಂತ ಕೊಟ್ಟಾಗ ಅದನ್ನು ಆ ದಿನಗಳಲ್ಲೂ ಇತ್ತು, ಇದನ್ನು ಹೇಗೆ ಹಿಂತಿರುಗಿಸೋದು. ಇಷ್ಟು ದೊಡ್ಡ ಬೆನ್ನೆಲುಬಾಗಿ ಈಕೆ ಸದಾ ನನ್ನನ್ನು ಬೆಳೆಸ್ತಾ ಇದ್ದಾಳೆ, ಪೋಷಿಸ್ತಾ ಇದ್ದಾಳೆ, ಮಕ್ಕಳನ್ನ ನೋಡ್ತಾ ಇದ್ದಾಳೆ, ನನ್ನ ಹಿರಿಯರನ್ನು ನೋಡ್ತಾ ಇದ್ದಾಳೆ. ಏನಾದರೂ ಒಂದು ನನ್ನ ಜೀವನದಲ್ಲಿ ನಾನೇನು ಮಾಡಬಲ್ಲೆ ಅಂದಾಗ ಇದು ಆಕೆಗೆ ವರವಾಗಿ ಬಂದಿರತಕ್ಕಂಥದ್ದು ವೀಣಾವಾದನ. ಕೇರಳಕ್ಕೆ ನನ್ನ ಮದುವೆ ಆದಾಗ ನಾನು ಕೇರಳದಲ್ಲಿದ್ದೆ. ಇಲ್ಲಿಂದ ಹೊರಟಾಗ 3 ಬರ್ತ್ಗಳನ್ನು ನಾನು ಟ್ರೈನಲ್ಲಿ ರಿಸರ್ವ್ ಮಾಡಿಕೊಂಡೆ. ಎಲ್ಲರೂ ಕೇಳಿದರು, ನೀವಿಬ್ಬರು ಗಂಡ ಹೆಂಡತಿ ಹೋಗ್ತಾಯಿದ್ದೀರ, 3ನೇ ಬರ್ತ್ ಯಾಕೆ ಅಂತ. ನನಗೆ ಅವ್ರ ಮನೆಗೆ ಫಸ್ಟು ನೋಡೋದಕ್ಕೆ ಹೋದಾಗ ವೀಣೆ ಅಲ್ಲಿ ಕೂತಿದ್ದು ಕಾಣಿಸ್ತು, ಒಂದು ಸರಸ್ವತಿಯ ಜಾಗದಲ್ಲಿ. ನಮ್ಮ ಜೊತೆನೇ ಇರಬೇಕಿದು, ಯಾವುದೇ ಕಾರಣದಲ್ಲೂ ಅದರಿಂದ ದೂರ ಇರಬಾರ್ದು ಅಂತ ಕೇರಳಕ್ಕೆ ಅವರ ಜೊತೆ ವೀಣೆಯನ್ನು ಕರೆದುಕೊಂಡು ಹೋದೆ. ಅವರಿಗೆ ತಿಳಿದಷ್ಟು ಕಲ್ತಿದ್ದಷ್ಟನ್ನು ಅಲ್ಲೂ ನುಡಿಸ್ತಾಯಿದ್ರು. ಹಾಗೆಯೇ ಸಮಯ, ಹಬ್ಬ, ಹರಿದಿನ ಮನೆಯಲ್ಲಿ 10 ಜನ ಸೇರಿದಾಗ ತಮ್ಮಲ್ಲಿದ್ದ ವಿದ್ವತ್ತನ್ನು ಮತ್ತೆ ಬ್ರಷಪ್ ಮಾಡ್ಕೊಳ್ತಾಯಿದ್ರು. ಆದರೆ ಒಂದು ಮುಖೇನ ಆಕೆ ಕಲಿಬೇಕು ಅನ್ನೋದು ಎಷ್ಟಿತ್ತೋ ಕಲಿಸ್ಬೇಕು ಅನ್ನೋದು ನನಗೂ ಇತ್ತು. ಆ ಸಮಯಕ್ಕೆ ಕಾಯ್ತಾ ಇದ್ವಿ. ದೈವಾನುಗ್ರಹ, ಸರಸ್ವತಿಯ ಒಂದು ಆಶೀರ್ವಾದ, ಒಳ್ಳೆಯ ಗುರುಗಳು, ರುದ್ರಪಟ್ಟಣಂ ಅಂತ ನಿಮಗೆ ಗೊತ್ತಿರಬೇಕು. ಇಡೀ ಒಂದು ಗ್ರಾಮನೇ ಸಂಗೀತಕ್ಕೋಸ್ಕರ ಮೇಳೈಸಿರೋ ಜಾಗ. ಅಲ್ಲಿಯ ಒಂದು ವರಪುತ್ರ, ಒಂದು ಸರಸ್ವತಿ ವರಪುತ್ರನಾದಂಥ ಆರ್ ಕೆ ಪದ್ಮನಾಭನ್ ಅವರು ಮಹಾನ್ ಗುರುಗಳು. ಅವ್ರ ಬಗ್ಗೆ ಹೇಳಬೇಕಾದ್ರೆ ಬಹಳ ಶಕ್ತಿ ಇರಬೇಕು. ಅಂಥ ಸಂಯಮ, ಒಂದು ಒಳ್ಳೆ ಮನಸ್ಸಿನ ಗುರುಗಳ ಕೈಯಲ್ಲಿ ಆಕೆ ವಿದ್ಯಾಭ್ಯಾಸ ವೀಣೆದು ಕಂಟಿನ್ಯೂ ಆಗಲಿ ಅಂತಲೇ ನಾನು ಮೈಸೂರಲ್ಲಿ ಬಂದಿದ್ದು. ಈಗಿನ ದಿವಸಗಳಲ್ಲಿ ಜನಮಾನಸದಲ್ಲಿ ಯೂತಲ್ಲಿ ಅದರಲ್ಲೂ ಹೆಚ್ಚಾಗಿ ಗಂಡ ಹೆಂಡತಿಯ ನಡುವಿನ ರಿಲೇಷನ್ಶಿಪ್ಪು ಬಹಳ ಬೇಗ ತುಂಡಾಗ್ತಾ ಇದೆ ಇತ್ತೀಚಿನ ದಿವಸಗಳಲ್ಲಿ. ಇಂತಹ ಸಮಯದಲ್ಲಿ ಈ ಒಂದು ನಿಮ್ಮ ಒಂದು ಏಜ್ನಲ್ಲೂ ಕೂಡ ಇಷ್ಟೊಂದು ಅನ್ಯೂನ್ಯತೆಯ ಬದುಕು ಹೇಗೆ ಸಾಧ್ಯ ಸರ್? ಇದು ಯಾವ ಥರದ ನಿಮ್ಮ ಕಮಿಟ್ಮೆಂಟ್ ಅಂತ? ನಾವು ಒಬ್ಬರಿಗಾಗಿ ಒಬ್ಬರು ಅಂತ ಒಂದು ಶಪಥ ಮಾಡಿದಾಗ ಅದನ್ನು ಉಳಿಸ್ಕೊಬೇಕಾಗಿದ್ದು ಮನುಷ್ಯನ ಲಕ್ಷಣ. ಇದರಲ್ಲಿ ಯಾವ ಹೆಚ್ಚಿಗಾರಿಕೆ ಇಲ್ಲ. ಒಬ್ಬರನ್ನು ಒಬ್ಬರು ಹೊಂದಿಕೊಂಡು ಬದುಕೋದಿದೆಯಲ್ಲ, ಅದೇ ನಿಜವಾದ ಜೀವನ. ಲೈಫ್ ಈಸ್ ಅನ್ ಅಡ್ಜಸ್ಟ್ಮೆಂಟ್.
ಅಡ್ಜಸ್ಟ್ಮೆಂಟ್ ಮಾಡ್ಕೊಳೋದಕ್ಕಾಗ್ದಲ್ಲೇ ಇದ್ದರೆ ಮೋಸ್ಟ್ ಪ್ರಾಬಬಲಿ ಅವರಿಗೆ ಯಾವ ಫ್ಯಾಮಿಲಿಯ ರಿಕ್ವೈರ್ಮೆಂಟ್ ಇಲ್ಲ ಅಂತ. ಯೂತ್ಸು ನಿಮ್ಮಲ್ಲಿ ಮಾನಸಿಕ ಸುಸ್ಥಿತಿ ಬೇಕು ಪ್ರತಿಯೊಬ್ಬರಲ್ಲೂ. ಸಣ್ಣ ಸಣ್ಣ ಆಸೆ ಇದೆಲ್ಲ ಇದ್ದೇ ಇರ್ತದೆ. ಅದನ್ನು ಈಡೇರಿಸ್ಕೊಳ್ತಕ್ಕಂತಹ ದಿಕ್ಕು ನೀವು ಬಹಳ ಸ್ಥಿರವಾಗಿ ಮಾಡ್ಕೊಬೇಕು. ಶಾರ್ಟ್ಕಟ್ಗಳಲ್ಲಿ ಹೋದಾಗ ಸಣ್ಣ ಸಣ್ಣದು ನಿಮಗೆ ಕೊರತೆಯಾಗಿ ಕಾಣುತ್ತೆ, ಸಣ್ಣ ಸಣ್ಣದಕ್ಕೂ ನೀವು ಇರಿಟೇಟ್ ಆಗ್ತೀರ. ಆ ಸನ್ನಿವೇಶ ಬರಬಾರ್ದು ಅಂದಾಗ ನೀವು ಬಹಳ ಒಂದು ಸಂಯಮದಿಂದ ಬದುಕೋದನ್ನು ಕಲಿಬೇಕು ಮೊದಲು. ಅಂದರೆ ಸ್ಲೋ ಡೌನ್ ಅನ್ನೋದಿದೆಯಲ್ಲ, ಫ್ಯಾಮಿಲಿ ವಿಷಯ ಬಂದಾಗ ದೇ ಶುಡ್ ಲರ್ನ್ ಸ್ಲೋ ಡೌನ್. ಸ್ಲೋ ಡೌನ್ ಅನ್ನೋದೊಂದು ವೇದ ಮಂತ್ರ ಆಗ್ತಾ ಇದೆ ಇಡೀ ಪ್ರಪಂಚಕ್ಕೆ ಇವತ್ತು. ವೇಗದ ಜೀವನ ಎಲ್ಲಿಯೂ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇಲ್ಲ, ಚಿತೆ ಕಡೆಗೆ ಬಿಟ್ಟರೆ. ಸೊ ಬೇಗ ಬೇಗ ದೊಡ್ಡವರಾಗಬೇಕು, ಬೇಗ ಬೇಗ ಗಳಿಸ್ಬೇಕು, ಬೇಗ ಬೇಗ ಅದಲ್ಲ. ದೀರ್ಘಾಯುಷ್ಯವನ್ನು ಸಂಪೂರ್ಣ ಸಂಯಮದಿಂದ ಸಂತೋಷದಿಂದ ಜೀವನೋತ್ಸಾಹ ಕಡೆ ಗಳಿಗೆವರೆಗೂ ಇಟ್ಕೊಂಡು ಬದುಕೋದಿದೆಯಲ್ಲ, ಅದು ಮನುಷ್ಯನಿಗೆ ಇರತಕ್ಕಂಥ ವರ. ಅದನ್ನು ನಾವು ಮನಸ್ಸಿನಲ್ಲಿ ಕಲ್ಪಿಸ್ಕೊಂಡು ಬದುಕಬೇಕು, ಅಷ್ಟೇ ಹೊರತು. ಇದೇ ಪ್ರಶ್ನೆ ಮೇಡಮ್ ನಿಮಗೆ. ಒಬ್ರಿಗೊಬ್ಬರು ಅಡ್ಜಸ್ಟ್ಮೆಂಟ್ ಇರಬೇಕು. ಪ್ರತಿಯೊಬ್ಬರ ಮನೆಯಲ್ಲೂ ಏನಾದ್ರು ಸಣ್ಣ ಪುಟ್ಟ ಮಾತುಗಳು ವ್ಯತ್ಯಾಸಗಳು ಬಂದೇ ಬರುತ್ತೆ. ಒಂದು ಮನೆ ಸೇರಿದ ಮೇಲೆ ಅವರು ಅತ್ತೆ ಮಾವನು ತಂದೆ ತಾಯಿ ಅಂತ ಭಾವಿಸಬೇಕು. ಅತ್ತೆ ಮಾವನು ಕೂಡ ಬಂದ ಹೆಣ್ಣು ಮಗಳನ್ನು ನನ್ನ ಮಗಳು ರೀತಿಯಲ್ಲಿ ಅವರು ಸ್ವೀಕಾರ ಮಾಡಬೇಕು. ಆ ಒಂದು ಮನಸ್ಥಿತಿ ಎರಡೂ ಕಡೆಯಲ್ಲೂ ಇರಬೇಕು. ಬಂದ ಸೊಸೆಗೂ ಇರಬೇಕು, ರಿಸೀವ್ ಮಾಡಿದ್ಮೇಲೆ ಅತ್ತೆ ಮಾವಂದ್ರಿಗೂ ಅವಳು ನನ್ನ ಮಗಳು ಅನ್ನೋ ರೀತಿಯ ಒಂದು ಭಾವನೆಯಲ್ಲಿ ಇರಬೇಕು. ನನ್ನ ಅದೃಷ್ಟ, ನನಗೆ ಆ ಥರದ ಒಂದು ಮನಸ್ಥಿತಿಯವರೇ ನಂಗೆ ಅತ್ತೆ ಮಾವ ಸಿಕ್ಕಿದ್ರು. ನಮ್ಮ ಅತ್ತೆ ಮಾವ ಅವರು ದೇವರು ಸಮಾನ ಅಂತ ಹೇಳಬೇಕು, ನಮ್ಮ ಅತ್ತೆ ಮಾವ. ಹಾಗಾಗಿ ಅವರು ಯಾವತ್ತೂ ಗಟ್ಟಿಯಾಗಿ ಮಾತಾಡಿದವರಲ್ಲ. ನಮ್ಮ ಮಾವನವರಂತೂ ಮಗು ಸ್ವಭಾವದವರು. ಅವರು ಮಗುವಿನ ಥರ ಎಲ್ಲ ಮಕ್ಕಳ ಜೊತೆ ಹೊಂದ್ಕೊಂಡು ಆಟ ಆಡಿಕೊಂಡು ಅಷ್ಟಿದ್ರು. ಹಾಗಾಗಿ ದೇವರಂಥವ್ರು ಅಂತ ಹೇಳಬೇಕು. ಅವರಿಂದ ಒಂಥರ ಸಂಘ ಜೀವನ ಹೇಗಿರಬೇಕು, ಫ್ಯಾಮಿಲಿ ರಿಲೇಷನ್ಶಿಪ್ ಹೇಗಿರಬೇಕು, ಕುಟುಂಬದ ಜೊತೆ ನಾವು ಹೇಗೆ ವ್ಯವಹರಿಸ್ಬೇಕು, ಎಲ್ಲರದ್ದು ಮನಸ್ಥಿತಿ, ಎಲ್ಲರ ಗುಣಗಳು ಒಂದೇ ಥರ ಇರಲ್ಲ. 5 ಬೆರಳು 5 ಥರ ಇರುತ್ತೆ, ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಎಲ್ಲರ ಜೊತೆಗೂ ನಾವು ಅಡ್ಜಸ್ಟ್ ಮಾಡಿಕೊಂಡು ಸಂಬಂಧವನ್ನು ಕಡ್ದು ಹಾಕೋದು ಭಾಳ ಸುಲಭ. ಜೋಡಿಸ್ಕೊಂಡು ಹೋಗೋದಿದೆಯಲ್ಲ, ಅದು ನಿಜವಾಗ್ಲೂ ಅದೊಂದು ಟೆಕ್ನಿಕ್ ಅನ್ಬೇಕು, ಅದು ಜೀವನದ ಒಂದು ಕಲೆ ಅನ್ಬೇಕು. ಅದನ್ನು ಜೋಡಿಸ್ಕೊಂಡು ಹೋಗೋದು, ಅದನ್ನು ನಮ್ಮ ಅತ್ತೆ ಮಾವನಿಂದ ಕಲಿತೆ. ಅವರು ಇಂಥವ್ರನ್ನೆಲ್ಲ ಎಷ್ಟೇ ದೂರ ಸಂಬಂಧಿಗಳಾದರೂ ನಮ್ಮವರು ಅಂಥೇಳಿ ಅವ್ರನ್ನ ಬಾಚಿಕೊಂಡು ಮಾತಾಡೋರು. ಅವರು ಬಂದು ನಮ್ಮವ್ರು ಇದ್ದಿದೆ, ದೂರ ಸಂಬಂಧಿ ಅಂತೇಳಿ ಬಿಡ್ತಾ ಇರಲಿಲ್ಲ, ಅವರು ನಮ್ಮವರೇ ಅಂತ. ಹಾಗಾಗಿ ಈ ಸಂಬಂಧಗಳನ್ನು ಜೋಡಿಸೋಂಥ ಒಂದು ಗುಣ ಅವರಲ್ಲಿ ತುಂಬ ಇತ್ತು. ಅವರಿಂದ ನಾವು ಕಲ್ತಿದ್ದೀವಿ ಇದನ್ನೆಲ್ಲ ಅಂತ ಹೇಳಬೇಕು. ನಮ್ಮ ಅತ್ತೆ ಮಾವನಿಂದ ಇದನ್ನೆಲ್ಲ ಎಲ್ಲೋ ಒಂದು ಕಡೆಯಲ್ಲಿ ಸಂಗೀತ ಜರ್ನಿ, ಇನ್ನೊಂದು ಕಡೆಯಲ್ಲಿ ಆ ಸಂಗೀತ ಜರ್ನಿಯನ್ನೇ ನೀವು ಬಿಡಬೇಕಾಯ್ತು. ಎಲ್ಲೋ ಒಂದು ಕಡೆಯಲ್ಲಿ ಏನು ಅನ್ನಿಸ್ತಾ ಇತ್ತು ಆ ನಡುವಿನಲ್ಲಿ? ನೀವು ಏನೋ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಜೀವನದಲ್ಲಿ ಪ್ರತಿ ದಿವಸ ಅನ್ನಿಸ್ತಾ ಇತ್ತು? ಇವು ವೀಣೆ ಇಟ್ಕೊಂಡು ವೀಣೆ ನುಡ್ಸಕ್ಕಲ್ಲ, ಅವರು ವೀಣೆ ನುಡ್ಸಿ ಅಂತ ಹೇಳ್ತಾ ಇದ್ರು. ಇಲ್ಲ ನುಡ್ಸ್ಬೇಡ ಅಂತ ಅವ್ರೇನು ಹೇಳ್ತಿರ್ಲಿಲ್ಲ. ಬಟ್ ನನಗೆ ಕೆಲಸದ ಒತ್ತಡಗಳಲ್ಲಿ ಇದ್ರ ಕಡೆ ಗಮನ ಕೊಡೋಕ್ಕಾಗಲೇ ಇಲ್ಲ. ಅದು ಮುಖ್ಯ ಆಗಿತ್ತು. ಅವರು ಹಿರಿಯರನ್ನು ನೋಡ್ಕೊಳ್ಳೋದು, ಮನೆಯಲ್ಲಿ ಇವ್ರ ಅಜ್ಜನೂ ಇದ್ದರು, ತಂದೆ ತಾಯಿ ಇದ್ದರು, ಅವರ ಒಂದು ಆರೋಗ್ಯ ಸಮಯಕ್ಕೆ ಮಾಡೋದು, ಅವ್ರನ್ನ ನೋಡ್ಕೊಳ್ಳೋದು, ಮಕ್ಕಳನ್ನ ನೋಡ್ಕೊಳ್ಳೋದು, ಮಕ್ಕಳಿಗೆ ಓದಿಸೋದು, ಅವ್ರನ್ನ ಬೆಳೆಸೋದು, ಆ ಒಂದು ಒತ್ತಡದಲ್ಲಿ ಇದು ಸ್ವಲ್ಪ ಮೂಲೆ ಹೋಗಿತ್ತು ವೀಣೆ. ಆ ನಂತರಗಳಲ್ಲಿ ಮುಂದೆ ನಾನು ಎಲ್ಲ ಫುಲ್ಲು ಅವರೆಲ್ಲ ದೊಡ್ಡವರಾದಮೇಲೆ, ನಮ್ಮ ಹಿರಿಯರು ನಮ್ಮನ್ನು ಅಗಲಿ ಹೋದ್ಮೇಲೆ ಅವಾಗ ಒಂಥರ ಒಂಟಿತನ ಕಾಡೋಕ್ಕೆ ಶುರು ಆಯಿತು. ಅಯ್ಯೋ ಹಿರಿಯರೆಲ್ಲ ಮನೇಲಿ ಯಾರಿಲ್ವಲ್ಲ ಹಿರಿಯರು ಅಂತ. ಆವಾಗ ವೀಣೆ ಕಡೆಗೆ ಮತ್ತೆ ನನಗೆ ಒಲವು ಶುರು ಆಯಿತು. ಇಲ್ಲ, ವೀಣೆನ ಹೀಗೆ ಬಿಡಬಾರ್ದು, ಇಟ್ಕೊಂಡು ಇನ್ನು ಎಷ್ಟೋ ಜನ ವೀಣೆನ ತೊಗೊಂಡು ಅಟ್ಟದ ಮೇಲೆ ಹಾಕಿಟ್ಟಿರ್ತಾರೆ. ಇಲ್ಲ, ಈ ವೀಣೆನ ನಾನು ಕಲಿಬೇಕು, ನನಗೆ ಸಾಧ್ಯವಾದಷ್ಟು ಈ ಏಜಲ್ಲಿ ಕಲಿಬೋದಾ ಅನ್ನೋ ನನಗೂ ಒಂಥರ ಅನುಮಾನ ಇತ್ತು. ಈ ಏಜಲ್ಲಿ ಕಲಿಯೋಕ್ಕೆ ಸಾಧ್ಯನಾ ಅಂತ. ಇಲ್ಲ, ನೋಡೋಣ, ಪ್ರಯತ್ನ ಮಾಡೋಣ, ಕಲಿಯೋಣ ಅಂತ. ಅದಕ್ಕೆ ಇವರು ಕೂಡ, ನಮ್ಮ ಮನೆಯವರು ಕೂಡ ಇಲ್ಲ ಕಲಿ ಅನ್ನೋ ಒಂದು ಇದನ್ನು ನನಗೆ ಪ್ರೋತ್ಸಾಹ ಕೊಟ್ಟರು. ಅಂದಿನಿಂದ ಇಂದುವರೆಗೂ ನನಗೆ ಪ್ರೋತ್ಸಾಹ ಕೊಡ್ತಾನೇ ಇದ್ದಾರೆ. ನನ್ನನ್ನು ಪುಷ್ ಮಾಡೋದೇ ಅವರು. ನಾನು ಸ್ವಲ್ಪ ಹಿಂಜರಿಯೋದು ಜಾಸ್ತಿ ಯಾವತ್ತೂ. ಅಯ್ಯೋ, ನಾನು ನುಡ್ಸೋಕ್ಕಾಗತ್ತಾ, ಮಾಡೋಕ್ಕಾಗತ್ತಾ, ನನ್ನ ಕೈಲಿ ಸಾಧ್ಯನಾ ಇದಂತ ನಾನು ಸ್ವಲ್ಪ ಹಿಂದೆ ಹೋಗೋದೈತಿ. ಇಲ್ಲ, ನಿನಗೆ ಗೊತ್ತಿರೋಷ್ಟು ನುಡ್ಸು, ಯಾಕೆ ಇದು ಮಾಡ್ತೀಯ ಅಂತ ಇವ್ರು ಪುಷ್ ಮಾಡ್ತಿದ್ದಾರೆ. ಅದರಲ್ಲಿ ನಮ್ಮ ಗುರುಗಳು ಹಾಗೇ ಯಾವತ್ತೂ ನೆಗೆಟಿವ್ ಆಗಿ ಮಾತಾಡಲೇಬೇಡ, ನಿನಗೆ ಬರುತ್ತೆ ಅಂದ್ಕೊಳ್ಳಿ, ಪ್ರಯತ್ನ ಮಾಡ್ತೀನಿ ಅಂದ್ಕೊಳ್ಳಿ. ಅವ್ರು ಮೊದಲಿಂದನೂ ಗುರುಗಳು ಬಹಳ ಸಮಾಧಾನವಾಗಿ ಕಲಿಸ್ತಾರೆ. ಯಾವತ್ತೂ ಯಾರಿಗೂ
ಕೋಪ ಮಾಡ್ಕೊಂಡವರಲ್ಲ, ಅಷ್ಟು ಸಮಾಧಾನವಾಗಿ ಒಂದು ಹಸನ್ಮುಖಿಯಾಗಿ ನಾನು ಏನಾರು ಸಣ್ಣ ಪುಟ್ಟದ್ದು ಕಲ್ತಿದ್ದೀನಿ ಅಂದರೆ ಅವರ ಒಂದು ಏನಿದೆ ಟೀಚಿಂಗ್ ಮೆಥಡ್ಡು ಕಲಿಸೋದು ಅವರಿಂದ ಕಲ್ತಿದ್ದೀನಿ, ಸ್ವಲ್ಪ ಮಟ್ಟಿಗೆ ಕಲ್ತಿದ್ದೀನಿ, ಇನ್ನೂ ಕಲಿಯೋದು ಸಾಗರದಷ್ಟಿದೆ. ಅವರು ಟೆಕ್ನಿಕ್ಗಳು ಹೇಳ್ಕೊಟ್ಟಿರೋದು ಬಹಳಷ್ಟಿದೆ, ಅದನ್ನು ಕಲಿಯೋದಕ್ಕೆ ಇನ್ನು ಈ ಜನ್ಮನೇ ಸಾಲದು ಅನ್ನಿಸ್ತಾ ಇದೆ ನನಗೆ. ಈಗ ನೀವು ಕಲ್ತಿದ್ದಲ್ಲದೆ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಆ ಶಿಕ್ಷಣವನ್ನು ಉಣಬಡಿಸ್ತಾ ಇದ್ದೀರಿ, ಅದು ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಾ ಇದ್ದೀರಿ. ಯಾವ ಥರ ಕ್ಲಾಸ್ಗಳನ್ನು ಮಾಡ್ತೀರಿ ಇಷ್ಟು ಅಂತ? ಅಲ್ಲ, ಅದು ಬಹಳ ಜನ ತುಂಬ ಜನ ಕೇಳಿದ್ರು, ನಾ ಇಲ್ಲೇ ದೇವಸ್ಥಾನಗಳಲ್ಲೆಲ್ಲ ನೋಡಿಸ್ತಿದ್ನಲ್ಲ, ಹೇಳ್ಕೊಡ್ತೀರಾ ಅಂತ. ಇಲ್ಲ, ನಮ್ಮ ಗುರುಗಳು ಇನ್ನೂ ಚೆನ್ನಾಗಿ ಹೇಳ್ಕೊಡ್ತಾರೆ, ಅವ್ರ ಹತ್ರ ಹೋಗಿ ಇಲ್ಲ ಭಾಳ ದೂರ ಆಗುತ್ತೆ, ನೀವು ಹೇಳ್ಕೊಡಿ, ನಿಮಗೆ ಗೊತ್ತಿರೋ ಅಷ್ಟು ಹೇಳ್ಕೊಡಿ. ಸದ್ಯಕ್ಕೆ ನನಗೂ ಹಳೆ ಪಾಠಗಳು ಬ್ರಷ್ ಮಾಡ್ದಂಗೆ ಆಗುತ್ತೆ ಒಂದ್ಸತಿ, ಮತ್ತೆ ಅದನ್ನು ರಿಪೀಟ್ ಮಾಡೋಣ, ನನಗೂ ಒಂದು ಮನನ ಮಾಡ್ದಂಗೆ ಆಗುತ್ತೆ ಅಂತೇಳಿ ನನಗೆ ಕಲ್ತಿದ್ದಷ್ಟು ಈಗ ಸ್ವಲ್ಪ ಮಟ್ಟಿಗೆ ಹೇಳ್ಕೊಡೋಣ ಅಂತ ಶುರು ಮಾಡಿ ಒಂದು ಇಬ್ಬರು ವಿದ್ಯಾರ್ಥಿ ಹೇಳ್ತಾರೆ. ಬಟ್ ನಾನು ತುಂಬ ಟ್ರಾವೆಲಲ್ಲಿ ಇರ್ತೀವಲ್ಲ, ಹಾಗಾಗಿ ನಾನೇ ಯಾರಿಗೂ ಕರಿತಾ ಇಲ್ಲ. ಒಂದಿಷ್ಟು ಜನ ಕೇಳಿದ್ರು ಅಲ್ಲಿ ಇದ್ರ ಮಠದಿಂದ ಕೇಳ್ತಾ ಇರ್ತಾರೆ ಹೇಳ್ಕೊಡ್ತೀರಾ ಅಂತ. ನಾನು ತುಂಬ ಟ್ರಾವೆಲಲ್ಲಿ ಇರ್ತೀನಿ, ನಾನು ಕಮಿಟ್ ಆದ್ಮೇಲೆ ಹೇಳ್ಕೊಡ್ಬೇಕು. ನಾನೇ ಟ್ರಾವೆಲ್ ಮಾಡ್ತಾ ಕೂತ್ರೆ ಅವ್ರಿಗೆ ಏನು ಹೇಳ್ಕೊಡೋದು? ಹಾಗಾಗಿ ಸದ್ಯಕ್ಕೆ ಒಂದು ನನ್ನ ಹಳೆದ ಪಾಠಗಳನ್ನು ಬ್ರಷ್ ಅಪ್ ಮಾಡ್ಕೊಳ್ಳೋಕ್ಕೋಸ್ಕರ ಈಗ ಸದ್ಯಕ್ಕೆ ಒಂದು ಇಬ್ಬರಿಗೆ ಹೇಳ್ಕೊಡ್ತಾ ಇದ್ದೀನಿ. ಒಟ್ಟಲ್ಲಿ ನಿಮ್ಮ ಸಂಗೀತ ಜರ್ನಿ ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ನಿಮ್ಮ ಫ್ಯಾಮಿಲಿ ನೋಡಿ ನನಗೂ ಇನ್ನೂ ತುಂಬ ಖುಷಿ. ಭಾಳಷ್ಟು ವರ್ಷಗಳಿಂದ ನಿಮ್ಮ ಜೊತೆ ನಾನು ಒಡನಾಟವನ್ನು ಹೊಂದಿದ್ದೇನೆ. ನನ್ನ ಪತ್ರಿಕೋದ್ಯಮದ ಆರಂಭದಿಂದಲೂ ಸರ್ ಜೊತೆ ಇದ್ದೇನೆ. ನಾನು ಹೇಗೆ ಅಂತ ಅವರಿಗೆ ಚೆನ್ನಾಗಿ ಗೊತ್ತು, ಅವರು ಹೇಗೆ ಅಂತ ನಮಗೂ ಗೊತ್ತು. ನೀನು ಇದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ನನಗೆ ಭಾಳ ದೊಡ್ಡ ವಿಷಯ ಇದು. ಏಕೆಂದರೆ ನಾನಿನ್ನೂ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳೋದಕ್ಕೆ ಇನ್ನೂ ಖುಷಿ ಆಗ್ತದೆ. ಅದು ಆ ಮಟ್ಟಕ್ಕೆ ಏರೋದಕ್ಕೆ ನಂಗೆ ಇನ್ನೂ ಅದಕ್ಕೆ ಸಮಯ ಬೇಕು, ಅದಕ್ಕೆ ಇನ್ನೂ ನನ್ನ ಶ್ರಮ ಜಾಸ್ತಿ ಇರಬೇಕು, ನಾನಿನ್ನೂ ಕೃಷಿ ಮಾಡಬೇಕು. ನಾನು ಇವರು ಪ್ರಯಾಣ ಮಾಡಬೇಕಾದ್ರೆ ವೀಣೆಗೆ ಒಂದು ಜಾಗ ಕಾರಲ್ಲಿ ದೇಶದಾದ್ಯಂತ ತಿರುಗಾಯಿತು. ಎಲ್ಲೆಲ್ಲಿ ಅವಕಾಶ ಇದೆಯೋ ಅಲ್ಲೆಲ್ಲ ಜಯಂಕಾರ ಮಾಡಿದ್ದಕ್ಕೆ ಆ ದೇವರದ್ದು ಕೃಪೆ ಇತ್ತು. ಪ್ರಯಾಣದ ಜೊತೆಗೆ ದೇವಸ್ಥಾನಗಳ ದರ್ಶನದ ಜೊತೆ ಸಂಗೀತ ಸೇವೆನೂ ಇದು ಎಲ್ಲಿ ತನಕ ಆಗಿದೆ ಅಂದರೆ ಜರ್ಮನಿಯವರೆಗೂ ಆಗಿದೆ. ಹಾಗಾಗಿ ಇನ್ನು ಕಲಿಯೋದಿದ್ದೇ ಇದೆ, ಕಲಿಯೋದು ಸಾಗರದಷ್ಟಿರುತ್ತೆ. ಆದರೆ ಅವಕಾಶಗಳು ದೇವರು ಕೊಡ್ತಾ ಇರೋದನ್ನು ಬಳಸ್ಕೊಳ್ತಾ ಇದ್ದಾರೆ. ಬಳಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇರ್ತೀನಿ. ಯಾಕೆಂದರೆ ಅದು ಸೇವೆ ಮಾಡೋ ವಿಷಯ ಬಂದಾಗ ಸೇವೆ ಆಗಿರಲಿ, ಅದು ಆದಷ್ಟು ಅವಕಾಶ ಸೇವೆಗೆ ಸಿಗ್ತಾ ಇರಲಿ ಅಂತ ಹೇಳೋದು ಅಷ್ಟೇ. ಎಲ್ಲ ಟೆಂಪಲ್ಗಳಲ್ಲಿ ನೀವು ಸಾಕಷ್ಟು ಸದ್ಯಕ್ಕೆ ನಾವು ಎಲ್ಲ ದೇವಸ್ಥಾನಗಳು ಕಾರ್ಯಕ್ರಮಗಳು ಅದೇನೆ. ಮತ್ತೆ ಸಣ್ಣ ಪುಟ್ಟ ಮಾಡ್ತಾ ಇದೆ ಅಷ್ಟೇ, ದೊಡ್ಡ ಕಚೇರಿ ಅಂತ ಏನು ಕಚೇರಿ ಅನ್ನೋದು ಕಮರ್ಷಿಯಲ್ ಆಟಿಟ್ಯೂಡ್ ನಮಗೆ ಇಲ್ಲ ಸದ್ಯದ ಇದರೊಳಗೆ. ಅವರ ಮನಸ್ಥಿತಿಗೆ ಅದು ಒಪ್ಪುವುದಿಲ್ಲ. ಜಯಂಕಾರ ಕೇಳಲಿ ಸಾವಿರಾರು ಜನ ಅನ್ನೋದಿದೆ ಅಷ್ಟೇ, ಇನ್ನೇನಿಲ್ಲ. ಆ ಜಯಂಕಾರ ಕೇಳಿಸೋದು ಒಂದು ಪುಣ್ಯದ ಕೆಲಸ, ಆ ಕೆಲಸವನ್ನು ಮಾಡೋಣ ಅಂತ. ಇದು ಭೋ ಶಂಭೋ ಶಿವಶಂಭೋ ದಯಾನಂದ ಸರಸ್ವತಿಯವರ ರಚನೆ, ರಾಗ ರೇವತಿ ರಾಗದಲ್ಲಿದೆ.
ನಾಗಲಕ್ಷ್ಮಿ ಲಕ್ಷ್ಮೀಶ್ ಅವರ ಈ ಒಂದು ಸಂಗೀತ ವಾದನ, ವೀಣಾವಾದನ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿ ಅವರು ಇಷ್ಟ ಆಗಿದ್ದರೆ ಅವರ ನಿಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ವಿಶ್ ಮಾಡಿ, ಅವರಿಗೆ ಶೇರ್ ಮಾಡಿ. ಎಲ್ಲ ಕಡೆ ಅವರ ಸಂಗೀತ ಕ್ಷೇತ್ರಕ್ಕೆ ನಾವು ಒಂದು ಉತ್ತೇಜನವನ್ನು ಕೊಟ್ಟಾಗೆ ಆಗುತ್ತೆ. ಜೊತೆಗೆ ಯಾರೆಲ್ಲ ವೀಣಾವಾದನ ಕಲಿಬೇಕು ಅಂತ ಆಸೆ ಪಟ್ಟಿದ್ದೀರೋ ಅವರೆಲ್ಲರೂ ಕೂಡ ಅವರನ್ನು ಮೈಸೂರಲ್ಲಿ ಬಂದರೆ ಮೀಟ್ ಆಗ್ಬೋದು, ಅಥವಾ ಅವರನ್ನ ಒಂದು ಸಲಹೆಗಳು ಸೂಚನೆಗಳನ್ನು ಕೇಳ್ಬೋದು. ನೀವು ಅದಕ್ಕೊಂದು ಕೂಡ ಅವಕಾಶ ಇದೆ. ಹಾಗೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ನಮ್ಮನ್ನು ನ್ಯೂಸ್ ನಾಟ್ ಔಟನ್ನು ತುಂಬ ಪ್ರೋತ್ಸಾಹ ಮಾಡ್ತಾ ಇದ್ದೀರಿ, ಬೆಳೆಸ್ತಾ ಇದ್ದೀರಿ. ಇನ್ನಷ್ಟು ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ.